ನಮಸ್ಕಾರ ರೀ ಎಲ್ರಿಗೂ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಂದರೆ ಬೇಬಿ ಕಾರ್ನ್ ಮಂಚೂರಿ. ಹೊಸದಾಗಿ ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ. ಇದಕ್ಕೆ ಹೊರಗಡೆದ ಪ್ರಾಡಕ್ಟ್ ಟೊಮೆಟೊ ಕೆಚಪ್ಪು ಸೋಯಾ ಸಾಸು ಯಾವುದೂ ಕೂಡ ಏನೂ ಹಾಕಿಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಭಾಳ ಚೆನ್ನಾಗಿ ಬಂದೈತಿ. ನಿಮ್ಗೆ ನೋಡಿದ್ರೆ ಗೊತ್ತಾಕತಿ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದೈತಿ. ಒಂದ್ಸಲ ಟ್ರೈ ಮಾಡಿ ನೋಡಿರಿ ಎಷ್ಟು ಡಾರ್ಕ್ ಕಲರ್ ಬಂದೈತಿ. ಮೊದಲು ನಾವು ಬೇಬಿ ಕಾರ್ನ್ ಮಂಚೂರಿಯನ್ನು ನಡಕ್ಕೆ ಸ್ಲೈಸ್ ಕಟ್ ಮಾಡ್ಕೊಂಡ್ಬಿಟ್ಟು ಎತ್ತಿಟ್ಕೋಬೇಕು. ನಾ ಹೆಂಗೆ ತೋರಿಸಿದ್ದೀನಲ್ಲ ಆ ಥರ ಕಟ್ ಮಾಡ್ಕೊಳ್ಳಿ. ಒಂದು ಬಿಸಿನೀರಲ್ಲಿ ಉಪ್ಪು ಮತ್ತು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕಿಬಿಟ್ಟು ಚೆಂದಾಗಿ ಬಿಸಿನೀರನ್ನ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ನೋಡಿರಿ, ಈ ಥರ ಕಟ್ ಮಾಡ್ಕೊಂಡೆ ನಾನು ಇದನ್ನ. ಹೀಗೆ ಒಂದರಾಗಿ 2 ಅಥವಾ 4 ಕಟ್ ಮಾಡ್ಕೊಂಬಿಟ್ಟು ಚೆಂದಾಗಿ ಬಿಸಿನೀರಾಗ ಕುದಿಸ್ಕೋಬೇಕು. ಇದಕ್ಕೆ ತುಂಬ ಪೆಸ್ಟಿಸೈಡ್ಸ್ ಎಲ್ಲ ಹಾಕಿರ್ತಾರಲ್ಲ, ಸೊ ಹಾಗಾಗಿ ಇದನ್ನ ಚೆಂದಾಗಿ ಕುದಿಸ್ಕೊಳ್ಳೇಬೇಕು. ಅದ್ರಾಗ ಏನಾರ ಬ್ಯಾಕ್ಟೀರಿಯಾಸ್ ಇದ್ದರೆ ಹೋಗ್ತವೆ. ಹಾಗೆ ಕಾರ್ನ್ ಕೂಡ ಸ್ವಲ್ಪ ಸಾಫ್ಟ್ ಆಗ್ತವೆ. ನೋಡಿ, ಈ ಥರ ಕುದಿಸ್ತಾ ಇದ್ದೀನಿ. ಒಂದು ಕುದಿ ಕುದ್ರೆ ಸಾಕು. ನೋಡಿರಿ, ಲಿಡ್ ಮುಚ್ಚಿಬಿಟ್ಟು 1 ನಿಮಿಷ ಹಂಗೆ ಇಡ್ರಿ, ಸ್ವಲ್ಪ ಹೀರ್ಕೊಳುತ್ತೆ. ಅಷ್ಟೊತ್ತಲ್ಲಿ ನಾವಿಲ್ಲಿ ಟೊಮೆಟೊ ಮತ್ತು ಕಲರ್ ಇದೆ. ಎಷ್ಟು ಚೆನ್ನಾಗಿ ಕಲರ್ ಹೆಂಗೆ ಬಂದೈತೆ ಅಂದರೆ, ಒಂದು ಸಣ್ಣದು ಅರ್ಧ ಬೀಟ್ರೂಟ್ ಹಾಕಿದ್ದೀನಿ ಇಲ್ಲಿ ಟೊಮೆಟೊ ಜೊತೆಗೆ ಮಿಕ್ಸಿಗೆ. ನಾನಿಲ್ಲಿ 4 ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಫೈನ್ ಪೇಸ್ಟ್ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಇದಕ್ಕೆ ನೋಡಿರಿ, ಈ ಥರ ಫೈನ್ ಪೇಸ್ಟ್ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿರಿ, ಕಲರ್ ಚೆನ್ನಾಗಿ ಬಂದದ್ದು. ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ದು ಕಲರು. ನೋಡಿರಿ, ಇದು ಇವಾಗ ರೆಡಿ ಆಯಿತು. ನೆಕ್ಸ್ಟ್ ನಾವಿಲ್ಲಿ ಈರುಳ್ಳಿ 1/4 1/6 ಈ ಥರ ಮಾಡ್ಕೊಂಡ್ಬಿಟ್ಟು ದೊಡ್ಡದಾಗಿ ಹೆಚ್ಕೊಂಡು ಅದಕ್ಕೊಂಚೂರು ಉಪ್ಪು ಹಾಕ್ಕೊಂಡ್ಬಿಟ್ಟು ಸ್ಲೈಸ್ ಮಾಡಿ ಇಟ್ಕೋಬೇಕು. ಬಿಡಿ ಬಿಡಿಯಾಗಿ ಆಗುತ್ತೆ ಅವಾಗ ಈರುಳ್ಳಿ. ಆಮೇಲೆ ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಕ್ಯಾಪ್ಸಿಕಮ್ಮು ಸ್ಕ್ವೇರ್ ಬಾಕ್ಸ್ ಥರ ಹೆಚ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿರಿ, ಇವಾಗ ಅದು ಕಾರ್ನು ಬಿಸಿನೀರಾಗಿ ಇಟ್ಟಿದ್ವಲ್ಲ, ಇದು ಇಷ್ಟ ಆಗೈತಿ. ಇವಾಗ ಇನ್ನು ಒಂದು ಪಾತ್ರೆ ಶಿಫ್ಟ್ ಮಾಡ್ಕೊಳ್ಳೋಣ. ನೀವು ಎದ್ರಾಗ ಹಿಟ್ಟು ಕಲ್ಸ್ಕೊತೀರಲ್ಲ ಆ ಪಾತ್ರೆಗೆ ಇನ್ನು ಶಿಫ್ಟ್ ಮಾಡ್ಕೊಳ್ಳಿ. ನೀಟಾಗಿ ನೀರು ಬಸ್ಬಿಟ್ಟು ಇದಕ್ಕೆ ಹಾಕ್ಕೋಬೇಕು. ನೋಡಿರಿ, ಇದು ಇವಾಗ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು 2 ಸ್ಪೂನ್ ಕಾರ್ನ್ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಕಾರ್ನ್ ಹಿಟ್ಟು ಏನಕ್ಕೆ ಹಾಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರಬೇಕಲ್ಲ, ಅದಕ್ಕೋಸ್ಕರ ಕಾರ್ನ್ ಹಿಟ್ಟು ಹಾಕ್ಕೊಂಡಿದ್ದೀನಿ. 2 ಸ್ಪೂನು ದೊಡ್ಡ ಸೈಜ್ದು 2 ಸ್ಪೂನು ಕಾರ್ನ್ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಮೈದಾ. ನೀವು ಯಾವುದೇ ಸ್ಪೂನ್ ಮೆಜರ್ಮೆಂಟ್ ತೊಗೊಳ್ರಿ ಅದೇ ಸ್ಪೂನಿಂದ ಮಾಡಿ. ಸೊ 1 ಸ್ಪೂನ್ ಮೈದಾ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಉಪ್ಪು. ಇನ್ನೆಲ್ಲವೂ ಇವಾಗ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು. ಆಮೇಲೆ ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಬೇಕಾದರೆ ನೀರು, ಇಲ್ಲಾಂದರೆ ಅದು ಬಿಸಿ ಇರುತ್ತಲ್ಲ ಅದಕ್ಕೆ ಸಾಕಾಗಿದ್ರೆ ಓಕೆ. ಇವಾಗ ಒಂದು ದಪ್ಪನ ಕಡಾಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ನಾನಿಲ್ಲಿ ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡಿದ್ದೀನಿ. ಹಾಗೆ ಬಿಡಿ ಬಿಡಿಯಾಗಿ ಬಿಡಬೇಕು. ಇನ್ನು ಇವಾಗ ಡೀಪ್ ಫ್ರೈ ಮಾಡಬೇಕು ಆ್ಯಕ್ಚುಲಿ, ಅಂದರೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಭಾಳ ತನಕ ಫ್ರೈ ಮಾಡಬೇಕಾಗುತ್ತೆ ಇದನ್ನು. ನೋಡಿ, ಇದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ. ನೋಡಿ, ಇದು ಇವಾಗ ಆಗಿದೆ. ಇವಾಗ ನೋಡಿ ಎಷ್ಟು ಕ್ರಿಸ್ಪಿ ಆಗೈತೆ ಅಂದರೆ ಭಾಳ ಕ್ರಿಸ್ಪಿ ಆಗೈತಿ. ಒಂದ್ಸಲ ಟ್ರೈ ಮಾಡಿರಿ, ಇದು ಭಾಳ ಚೆನ್ನಾಗಿ ಬರುತ್ತೆ. ಇದನ್ನ ಇವಾಗ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಈಗ ಇನ್ನೊಂದು ಬ್ಯಾಚ್ ಹಾಕ್ತಿದ್ದೀನಿ. ನೋಡಿ, ಇವಾಗ ನೋಡಿ, ಹೀಗೆ ಬಿಡಿ ಬಿಡಿಯಾಗಿ ಬಿಡಬೇಕು. ಸ್ವಲ್ಪ ತಿರುಗಾಡ್ರಿ ಮಧ್ಯದಲ್ಲಿ, ಮೇಲೆ ಕೆಳಗೆ ಎಣ್ಣೆ ಫ್ರೈ ಮಾಡಿರಿ ನೀಟಾಗಿ. ನೋಡಿರಿ, ಇದು ಇವಾಗ ಆಗೈತಿ. ಇದು ನೋಡಿ, ಭಾಳ ಅಂದರೆ ಭಾಳ ಕ್ರಿಸ್ಪಿ ಬಂದೈತಿ. ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿರೋ ಟೇಸ್ಟ್ ಇದು. ಇವಾಗ ನೋಡ್ರಿ, ಎತ್ತಿಟ್ಕೊತಾ ಇದ್ದೀನಿ. ಭಾಳ ಕ್ರಿಸ್ಪಿಯಾಗಿ ಬಂದೈತಿ.
ಈಗ ಇನ್ನೊಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾವು ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು. ಹಾಗೆ ಶುಂಠಿ ಕೂಡ ಸ್ವಲ್ಪ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊತಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಮಾತ್ರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು. ಈಗ ಫಸ್ಟ್ ಇದು ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಇದಾದಮೇಲೆ ಒಂದು 4 ಹಸಿಮೆಣಸಿನ್ಕಾಯಿ ಸ್ಲೈಸಾಗಿ ಕಟ್ ಮಾಡ್ಕೊಂಡ್ಬಿಟ್ಟು 1/4 ಮಾಡ್ಕೊಂಡು ಹಾಕ್ಕೊಳ್ಳಿ. ಇದು ಕೂಡ ಎಣ್ಣೆಗೆ ನೀಟಾಗಿ ಫ್ರೈ ಆಗಬೇಕು. ಆಮೇಲೆ ನಾವು ಈರುಳ್ಳಿ ಸ್ಲೈಸಾಗಿ ಮಾಡಿಕೊಂಡು ಉಪ್ಪು ಹಚ್ಚಿಟ್ಟಿದ್ವಲ್ಲ ಅದನ್ನು ಕೂಡ ಹಾಕ್ಕೊತಿದ್ದೀನಿ. ಇವಾಗ ಇಲ್ಲಿ ನೋಡಿ ಉಪ್ಪು ಹಚ್ಚಿದಕ್ಕೆ ನೀಟಾಗಿ ಬಿಡಿಯಾಗಿ ಆಗಿದೆ. ಇವಾಗ ಇದನ್ನೆಲ್ಲವೂ ಕೂಡ ಎಣ್ಣೆಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಇದನ್ನು ಕೂಡ ಎಣ್ಣೆಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದು ಕೊತ್ತಂಬರಿ ಕಡ್ಡಿ ಇರುತ್ತಲ್ಲ, ಹಿಂದುಗಡೆ ಕಡ್ಡಿ ಪಾರ್ಟ್ ಮಾತ್ರ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೇಕು. ನೋಡಿ ಇದನ್ನು ಕೂಡ ಎಣ್ಣೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಟೊಮೆಟೊ ಮತ್ತು ಬೀಟ್ರೂಟ್ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಅದನ್ನೇ ಹಾಕ್ಕೊಳ್ಳೋದಕ್ಕೆ. ಇದಕ್ಕೆ ನೀವು ಸ್ವಲ್ಪ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಚೆನ್ನಾಗಿ ಎಣ್ಣೆಗೆ ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಕುದಿಯುತ್ತೆ. ಇನ್ನೆಲ್ಲವೂ ಕೂಡ ಈಗ ಎಣ್ಣೆಗೆ ಫ್ರೈ ಮಾಡ್ತೀನಿ. ನೋಡ್ರಿ ಕಲರ್ ಎಷ್ಟು ಚೆನ್ನಾಗಿ ಬಂದೈತಿ. ಇನ್ನೂ ಕುದಿ ಇನ್ನೂ ಚೆನ್ನಾಗಿ ಬರುತ್ತೆ ಕಲರು. ಇದನ್ನ ಲಿಡ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಕುದಿಯೋಕೆ ಇಡಬೇಕು. ನಾವು ಇವಾಗ ಒಂದು ಬೌಲಲ್ಲಿ 1 ಸ್ಪೂನ್ ಕಾರ್ನ್ಫ್ಲವರು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಬಿಟ್ಟು ಎತ್ತಿಟ್ಕೊಳ್ಳೋಣ. ಇದು ಮಂಚೂರಿಯನ್ ಮಾತ್ರ ಎಕ್ಸ್ಟ್ರಾ ತಿಕ್ನೆಸ್ಸಿಗೆ ಇನ್ನು ಕಾರ್ನ್ ಪೇಸ್ಟಿಂದ ಹಾಕ್ಕೊಳ್ಳೇಬೇಕು, ಅಂದ್ರೇ ಎಕ್ಸ್ಟ್ರಾ ತಿಕ್ನೆಸ್ಸಾಗಿ ಬರೋದು. ನೋಡಿ ಇವಾಗ ಇಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಪೇಸ್ಟ್ ಥರ ನೋಡಿ ಇಷ್ಟು ಪೇಸ್ಟ್ ಥರ ಮಾಡಿಕೊಂಡ್ರೆ ಸಾಕು. ನೋಡಿ ಇದು ಇವಾಗ ಆಗಿದೆ. ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ಕೂಡ. ಇವಾಗ ಇದಕ್ಕೆ ನಾವು 1 ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಹಾಗೆ 2 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಕಾಶ್ಮೀರಿ ಲಾಲ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡಿದ್ದೀನಿ. ಇದನ್ನು ಮನೆಯಲ್ಲೇ ಮಾಡ್ಕೊಂಡಿರೋದು. ಹಾಗೆ 1 ಚಿಟಿಕೆ ಅರಿಶಿನ ಹಾಕಿದರೆ ಸಾಕು. ಇದನ್ನೆಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಿ. ಇವಾಗ ಲಾಸ್ಟಿಗೆ 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಮತ್ತು ಒಂದು ಚೂರು ಸಕ್ಕರೆ ಹಾಕ್ಕೊಳ್ಳಿ. ಟೊಮೆಟೊ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀವಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಶುಗರ್ ಆ್ಯಡ್ ಮಾಡಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಚೂರು ಹಾಕ್ಕೊಳ್ಳಿ. ಇನ್ನೆಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಚೂರು ಲಿಡ್ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಿ. ನೋಡಿರಿ ಇಷ್ಟ ಆಗಿದೆ. ಇವಾಗ ಈ ಟೈಮಲ್ಲಿ ನಾವು ಇದನ್ನ ಕಾರ್ನ್ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಇದನ್ನೆಲ್ಲ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಕುದಿಸೋಣ. ಇವಾಗ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಲಿಡ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಕುದಿಯೋಕೆ ಇಡೋಣ. ಇದೆಲ್ಲ ಆದಮೇಲೆ ನೋಡಿ ಇಷ್ಟ ಆದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಇದಕ್ಕೆ ಯಾವುದೇ ಫುಡ್ ಕಲರ್ ಆಗಲಿ ಸೋಯಾ ಸಾಸು ಯಾವುದೂ ಹಾಕಿಲ್ಲ ಇದಕ್ಕೆ. ನಾವು ಇವಾಗ ಸ್ವಲ್ಪ ಎತ್ತಿಟ್ಕೊಳ್ಳೋಣ. ಯಾವಾಗ ಬೇಕಂದಾಗ ಅಷ್ಟಷ್ಟೇ ಬಿಸಿದ ಮೇಲೆ ಕೂಡ ಮಾಡ್ಕೊಳ್ಬೋದು. ನೋಡಿ ಸ್ವಲ್ಪ ಇವಾಗ ಎತ್ತಿಟ್ಕೊಳ್ಳೋದು ಇದಿಷ್ಟು ಸಾಕು ನನಗೆ. ಇವಾಗ ಸ್ವಲ್ಪ ಇದು ಬೇಬಿ ಕಾರ್ನ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಇದನ್ನೆಲ್ಲ ಮಂಚೂರಿಯನ್ನೆಲ್ಲ ಕಲಿಸ್ಕೋಬೇಕು ನೀಟಾಗಿ. ನೋಡಿ ಇವಾಗ ನೋಡಿ ಎಲ್ಲ ಕಲಿಸ್ಕೊತಿದ್ದೀನಿ. ನೋಡಿ ಕಲರ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ನೋಡಿ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿಬಿಟ್ರೆ ರೆಡಿ ಆಯ್ತು ಇವಾಗ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಹೆಂಗೆ ಮಾಡ್ಕೋಬೇಕಂತ ಬೇಬಿ ಕಾರ್ನ್ ಮಂಚೂರಿಯನ್ ನೋಡಿದ್ರಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಬರ್ರಿ ಇವಾಗ ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೂ ಇದು ಬೇಬಿ ಕಾರ್ನ್ ಮಂಚೂರಿಯನ್ ತುಂಬ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ.
ಇದಕ್ಕೆ ಒಂಚೂರು ನಿಂಬೆಹಣ್ಣು ಕೂಡ ಹಿಂಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿದೊಂದಿಗೆ. ಥ್ಯಾಂಕ್ ಯು.